ಈ ರಾಜ್ಯದಲ್ಲಿ ಲಕ್ಷಾಂತರ ಬಿಲ್ಡಿಂಗ್ಗಳಿವೆ. ಇವತ್ತು JLP ರಸ್ತೆ 20 ವರ್ಷದಿಂದ ಓಡಿಸೋಕ್ಕಾಗಿಲ್ಲ ನಿಮ್ಮ ಕೈಲಿ. ಯಾಕೆ ನಿಮ್ಮ ಸಂಬಂಧಿಕರಲ್ಲಿ ಬರೀ ನಿಮ್ಮ ಸಂಬಂಧಿಕರಲ್ವ ಅಲ್ಲಿ ಓಡಿಸಿ ಇವತ್ತು ಹೋಗಿ JLP ರಸ್ತೆನ ಓಡಿಸಿ. ಸೇತುವೆ ಓಡಿಸಿ. ನಿಮ್ಮ ಅಣ್ಣ ತಮ್ಮದಿರವ್ರೆ ಅಲ್ಲಿ ಸೇತುವೆಲಿ ನಿಮ್ಮ ಅಣ್ಣ ತಮ್ಮದಿರವ್ರೆ ಅಲ್ಲಿ ಓಡಿಸಿ. ಮತ್ತೆ ರಸ್ತೆ ಎಂಕ್ರೋಚ್ ಆಗೈತಲ್ಲ ಅದನ್ನು ಮಾಡಿರಿ. ಜನಗಳಿಗೆ ಅನುಕೂಲ ಆಗೋವಂಥ ಕೆಲಸ ನಿಮ್ಮ ಕೈಲಿ ಆದರೆ ಮಾಡಿ, ಇಲ್ಲಾಂದರೆ ತೊಂದರೆ ಕೊಡಕ್ಕೆ ಹೋಗ್ಬೇಡಿ. ಇದು ನಾನು ಒಬ್ಬ ಹೇಳ್ತಾರ ಮಾತಲ್ಲ, ಇದು ಇಡೀ ಹುಣಸೂರು ತಾಲೂಕು ಸಮಸ್ತ ಜನತೆ ಇವತ್ತು ಡಾಕ್ಟ್ರು ಪರವಾಗಿ ನಿಂತ್ಕೊತದೆ. ಅನ್ಯಾಯನ ಎದುರ್ಸಕ್ಕೆ ನಿಂತ್ಕೊತದೆ. ಅನ್ಯಾಯನ ಪ್ರತಿಭಟಿಸ್ತೀವಿ. ಯಾಕೆ ಅಂತಂದ್ರೆ ಇವತ್ತು 10 ದಿವಸದಿಂದ ನನಗೆ ಕಡಿಮೆ ಫೋನಲ್ಲ. ಏನು ಮಾಡ್ತಾಯಿದ್ದೀರಿ ಎಲ್ಲ ಕೂತ್ಕೊಂಡು? ಏನು ಮಾಡ್ತಾಯಿದ್ದೀರಿ? ನಿಮ್ದಿರೋದೇ ಓಟ್ ಎಷ್ಟು? 3 ಓಟು. ಇಡೀ ಹುಣಸೂರು ತಾಲೂಕು ಸಮಸ್ತ ಜನತೆ ನಿಮಗೆ ಆಶೀರ್ವಾದ ಮಾಡೈತಿ. ಉಳಿಸ್ಕೊಳ್ಳೋಕೆ ಹಾಕಿರೋ ಸುಮ್ಮನಿರಿ. ಅದನ್ನು ಬಿಟ್ಬಿಟ್ಟು ನೀವು ಅಧಿಕಾರ ಐತೆ ನಾನು ಚಲಾಯಿಸ್ತೀನಿ, ನಾನು ಇದು ಮಾಡ್ತೀನಿ ಅಂದ್ಕೊಂಡು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ನೀವು. ನಾನು ನಗರಸಭಾ ಸದಸ್ಯ ಆದಾಗಿಂದ 50 ಅರ್ಜಿ ಕೊಟ್ಟಿದ್ದೀನಿ. 50 ಅರ್ಜಿ ಕೊಟ್ಟಿದ್ದೀನಿ. ಯಾವ್ದಾರ ಅರ್ಜಿಗೂ ರಿಪ್ಲೈ ಬಂದೈತೆ? ಯಾವ್ದಾರ ಅರ್ಜಿ ಕ್ರಮ ವಹಿಸಿದ್ದೀರ ನೀವು? ಕ್ರಮ ವಹಿಸಿದ್ರೇನ್ರಿ? ಹುಣಸೂರು ಟೌನ್ ಒಳಗಡೆ ಎಷ್ಟು ಬಿಲ್ಡಿಂಗ್ ಅಕ್ರಮವೈತೆ? ಯಾರು ಕಾನೂನು ಬದ್ಧವಾಗಿ ಕಟ್ಟೋಕ್ಕಾಗಲ್ಲ. ಇವತ್ತು ಯಾರು 90 ಭಾಗ ಇಡೀ ರಾಜ್ಯದಲ್ಲಿ ಯಾರೂ ಕಾನೂನು ಬದ್ಧವಾಗಿ ಕಟ್ಟೋಕ್ಕಾಗಲ್ಲ. ಏನಾರ ಒಂದು ವೈಲೇಷನ್ ಇದ್ದೇ ಇರ್ತದೆ. ಅದಕ್ಕೆ ಪರಿಹಾರನೂ ಐತೆ.